ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಪುಣೆಯಲ್ಲಾದಂತಹ ಪೋರ್ಷೆ ಕಾರ್ ಆಕ್ಸಿಡೆಂಟ್ ಬಗ್ಗೆ ನಾವು ಆಲ್ರೆಡಿ ಒಂದು ಎಪಿಸೋಡ್ ಮಾಡಿದ್ವಿ. ಆ ಎಪಿಸೋಡ್ನಲ್ಲಿ ಆ ಸಂದರ್ಭಕ್ಕೆ ಬಂದಂತಹ ಮಾಹಿತಿಗಳನ್ನು ಕೊಟ್ಟಿದ್ದು. ಆ ಮಾಹಿತಿಗಳೇ ನಮ್ಮನ್ನು ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳಿತ್ತು. ಅಂದರೆ ಶ್ರೀಮಂತರ ಆಟಗಳು ಯಾವ ಮಟ್ಟಕ್ಕಿರುತ್ತೆ, ಹಣವನ್ನು ಬಳಸ್ಕೊಂಡು ಅಮಾಯಕರವನ್ನ ಜೀವವನ್ನು ತೆಗೆದ ನಂತರವೂ ಕೂಡ ಅವರು ಯಾವ ರೀತಿ ಆರಾಮಾಗಿ ಬಚಾವಾಗ್ತಾರೆ, ಯಾವೆಲ್ಲ ಪ್ರಯತ್ನಗಳು ನಡೆಯುತ್ತೆ ಅಂತ ಆ ಎಪಿಸೋಡ್ನಲ್ಲಿ ನಾನು ಹೇಳಿದ್ದೆ. ಅದರ ಲಿಂಕನ್ನು ಇದರ ಡಿಸ್ಕ್ರಿಪ್ಷನ್ನಲ್ಲಿಯೂ ಕೂಡ ಕೊಟ್ಟಿರ್ತೀನಿ. ಆದರೆ ಅದಾದ ನಂತರ ಈಗ ಒಂದು ವಾರದ ನಂತರ ಇನ್ನಷ್ಟು ಮಾಹಿತಿಗಳು ಹೊರಗೆ ಬರ್ತಿದೆ. ಆ ಮಾಹಿತಿಗಳನ್ನು ನೋಡಿದ್ರೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಾ ಅಥವಾ ಮನುಷ್ಯರ ನಡುವೆ ಬದುಕ್ತಾ ಇದ್ದೀವಾ? ಹಣಕ್ಕೆ ಇಷ್ಟು ಶಕ್ತಿ ಇರುತ್ತಾ, ಇಷ್ಟು ದುರಹಂಕಾರ ಅದು ಶ್ರೀಮಂತರಲ್ಲಿ ಹೂತಾಕತ್ತಾ ಅಥವಾ ಶ್ರೀಮಂತರಲ್ಲಿ ಹುಟ್ಟಾಕತ್ತಾ ಅನ್ನೋದನ್ನು ನಾವು ನಿಜವಾಗ್ಲೂ ಕೂಡ ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಬಂದಿರುವಂತಹ ವಿವರಗಳು. ಆ ಮೊದಲನೇ ಎಪಿಸೋಡ್ ಮಾಡಿದಾಗ ನಾನು ಹೇಳಿದ್ದೆ ನಿಮಗೆ, ಒಂದು ಆಕ್ಸಿಡೆಂಟ್ ಆಗುತ್ತೆ. 17 ವರ್ಷ 8 ತಿಂಗಳ ಅಪ್ರಾಪ್ತ ಬಾಲಕ ವೇದಾಂತ್, ಅವನ ಹೆಸರು ನೋಡಿ ವೇದಾಂತ ಅಂತೆ, ವೇದಾಂತ್ ಅಗರ್ವಾಲ್ ಅನ್ನುವಂಥವನು ಕುಡಿದ ಮತ್ತಿನಲ್ಲಿ ಸುಮಾರು 40,000 ರೂಪಾಯಿಗೆ ಸ್ನೇಹಿತರ ಜೊತೆ ಕುಡಿದಿರ್ತಾನೆ. 2 ಬಾರುಗಳಲ್ಲಿ ಕುಡಿದಿರ್ತಾನೆ. ಅದು CCTVಯಲ್ಲಿ ಸೆರೆಯಾಗಿದೆ. ಆ ಬಾರುಗಳಿಗೀಗ ಬೀಗ ಜಡಿದಿದ್ದಾರೆ, ಅರೆಸ್ಟ್ ಕೂಡ ಆಗಿದ್ದಾರೆ. ಯಾಕಂದರೆ ಅಪ್ರಾಪ್ತನಿಗೆ ಮದ್ಯಪಾನವನ್ನು ನೀಡಿರೋದಕ್ಕೆ ಅವರಿಗೆ ಕೂಡ ಶಿಕ್ಷೆ ಆಗಿದೆ. ಯಾಕೆ ಇಷ್ಟೆಲ್ಲ ಆಯಿತು ಅಂದರೆ ಇದು ದೊಡ್ಡ ಮಟ್ಟದ ಸುದ್ದಿ ಆಯಿತು. ಹಾಗಾಗಿ ಸರ್ಕಾರಕ್ಕೆ ಬೇರೆ ವಿಧಿ ಇಲ್ಲದೇನೆ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕಾಯಿತು. ಸೊ ನಾವು ಮೊದಲನೇ ಎಪಿಸೋಡಲ್ಲಿ ನೋಡಿದಂಥ ವಿವರಗಳಿಷ್ಟು. ಆಕ್ಸಿಡೆಂಟ್ ಆಯಿತು, ಯಾವ ರೀತಿ ಆತ ಕುಡಿದಿದ್ದ, ಅದಕ್ಕೆ ಅವನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು. ಸ್ಟೇಷನಲ್ಲಿ ಅವನಿಗೆ ರಜಾತಿಥ್ಯವನ್ನು ನೀಡಲಾಯಿತು, ಪಿಜ್ಜಾವನ್ನು ತರಿಸಿ ತಿನ್ನಿಸಲಾಯಿತು. ಅನಂತರ ನಿಧಾನಕ್ಕೆ ಲೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಯಾಕೆಂದರೆ ರಕ್ತ ಪರೀಕ್ಷೆಯಲ್ಲಿ ಮದ್ಯಪಾನ ಮಾಡಿರೋದು ಗೊತ್ತಾಗದೇ ಇರಲಿ, ಸ್ವಲ್ಪ ಲೇಟ್ ಆದಷ್ಟು ಕೂಡ ಅದರದ್ದು ಇಳಿಕೆ ಆಗ್ತಾ ಹೋಗುತ್ತೆ ಪ್ರಮಾಣ ಅನ್ನೋ ಕಾರಣಕ್ಕಾಗಿ, ಮತ್ತು ಹೆಚ್ಚಿನ ಊಟವನ್ನು ಅವನಿಗೆ ಪಿಜ್ಜಾ ಬರ್ಗರ್ಗಳು ಕೊಟ್ಟು ಆ ಮದ್ಯಪಾನದ ಅಂಶಗಳು ಹಿಂದಕ್ಕೆ ಹೋಗಲಿ ಅನ್ನುವಂತಹ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡಿದ್ರು ಅಂತ ಕೂಡ ನಾವು ಕೇಳ್ಪಟ್ವಿ. ಮತ್ತು NCPಯ ಒಬ್ಬ MLA ರಾತ್ರಿ ಬಂದು ಆ ಹುಡುಗನನ್ನು ಯಾವುದೇ ತೊಂದರೆ ಇಲ್ಲದೆ ನೋಡ್ಕೊಳ್ಳಿ ಅಂತ ಪೊಲೀಸರಿಗೆ ಹೇಳಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈಗ ಬಂದಿರುವಂತಹ ವಿವರಗಳಿದಾವಲ್ಲ, ಈಗ ನಾನು ಹೇಳುವಂತಹ ವಿವರಗಳು ಅದು ಮುಂದುವರಿದ ಭಾಗ. ನಿಜವಾಗ್ಲೂ ನಾವು ಈ ದೇಶವನ್ನು ಎಲ್ಲೋ ಕರ್ಕೊಂಡು ಹೋಗಿದ್ದೀವಿ ಅಂತ ಅನಿಸುತ್ತೆ. ಏನಾಗಿದೆ ಆ್ಯಕ್ಚುಲಿ ಅಂದರೆ, ಆಕ್ಸಿಡೆಂಟ್ ಆಗಿದ ತಕ್ಷಣವೇ ತುಂಬ ಪವರ್ಫುಲ್ ಫ್ಯಾಮಿಲಿ ಇದು. ಆತನ ತಂದೆ ವಿಶಾಲ್ ಅಗರ್ವಾಲ್ ರಿಯಲ್ ಎಸ್ಟೇಟ್ ನಡೆಸುವಂತಹ ವ್ಯಕ್ತಿ, ಸಿಕ್ಕಾಪಟ್ಟೆ ಶ್ರೀಮಂತ. ಆತನ ತಂದೆ ಕೂಡ ದೊಡ್ಡ ಶ್ರೀಮಂತ. ಯಾಕಂದರೆ ಆತನ ತಂದೆ ಅಂದರೆ ವೇದಾಂತ್ ಅಗರ್ವಾಲ್ ಆಕ್ಸಿಡೆಂಟ್ ಮಾಡಿದ್ನಲ್ಲ, ಅವನ ತಾತ ವಿಶಾಲ್ ಅಗರ್ವಾಲ್ ಅಪ್ಪ, ಅವನು ಕೂಡ ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನ್. ಅವನೇನೇ ಈ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ದ, ಈ ಒಂದು ರಿಯಲ್ ಎಸ್ಟೇಟನ್ನು ಆರಂಭಿಸಿದ್ದ ಅವನು. ಆತನ ನಂತರ ಮಗನಿಗೆ ಅದನ್ನು ಬಿಸ್ನೆಸ್ಸಿಗೆ ಬಿಟ್ಟುಕೊಟ್ಟಿದ್ದಾನೆ ವಿಶಾಲ್ ಅಗರ್ವಾಲ್ ಅನ್ನುವನಿಗೆ. ವಿಶಾಲ್ ಅಗರ್ವಾಲ್ ಅನ್ನುವನ ಮಗ ಈ ಹಲ್ಕ ಕೆಲಸ ಮಾಡಿರುವಂತಹದ್ದು. ಸೊ ಆಕ್ಸಿಡೆಂಟ್ ಆಗಿದ ತಕ್ಷಣ ಏನಾಯಿತು, ವಿಶಾಲ್ ಅಗರ್ವಾಲ್ ತಂದೆ ವೇದಾಂತ್ ಅಗರ್ವಾಲ್ ಆಕ್ಸಿಡೆಂಟ್ ಮಾಡಿದ್ನಲ್ಲ, ಹುಡುಗ ಬಾಲಕ ಅಂತ ಕರ್ಸ್ಕೊಳ್ತಾವನಲ್ಲ, ಅವನ ತಾತ ಡ್ರೈವರ್ಗೆ ಫೋನ್ ಮಾಡ್ತಾನಂತೆ. ಡ್ರೈವರ್ಗೆ ಫೋನ್ ಮಾಡಿ, ಈ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು ನೀನೇ ಅಂತ ಒಪ್ಕೋ. ಆದರೆ ಡ್ರೈವರ್ ನಿರಾಕರಿಸ್ತಾನೆ. ಡ್ರೈವರ್ ನಿರಾಕರಿಸಿದಾಗ ಅವನು ತಾತ ಏನು ಮಾಡ್ತಾನೆ ಗೊತ್ತಾ, ಒಂದು ಕಾರ್ ಕಳಿಸಿ ಮನೆಗೆ ಬಾ ಅಂತ ಕರ್ಸ್ಕೊಳ್ತಾನೆ. ಮನೆಗೆ ಬಾ ಅಂತ ಕರ್ಸ್ಕೊಂಡು ಒಂದು ರೂಮಲ್ಲಿ ಕೂಡಾಕಿ ಬೆದರಿಕೆ ಹಾಕ್ತಾನೆ, ನೀನು ಒಪ್ಕೊಳ್ಳೇಬೇಕು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಆದರೆ ಡ್ರೈವರ್ ಯಾಕೋ ಯಾವುದಕ್ಕೂ ಮಣಿಲಿಲ್ಲ. ಅವನಿಗೆ ಏನೇ ಬೆದರಿಕೆ ಕೂಡಿ ಹಾಕಿದ್ರೂ ಕೂಡ ಅವನು ಅದಕ್ಕೆ ಸಿದ್ಧ ಆಗಲಿಲ್ಲ. ಸೊ ಬೇರೆ ವಿಧಿ ಇಲ್ಲದೆ ತಾತ, ಎಂಥ ಖತರ್ನಾಕ್ ತಾತ ಗೊತ್ತಾ, ಛೋಟಾ ರಾಜನ್ ಅಂಡರ್ ವರ್ಲ್ಡ್ ಡಾನ್ ಛೋಟಾ ರಾಜನ್ ಜೊತೆ ಸಂಪರ್ಕ ಇತ್ತಂತೆ. ಅಲ್ಲಿಗೆ ಟ್ರೈ ಮಾಡ್ತಾನೆ, ಏನಾದರೂ ಕೂಡ ನನ್ನ ಮೊಮ್ಮಗನನ್ನು ಕಾಪಾಡಿಕೊಳ್ಳೇಬೇಕು ಅನ್ನೋ ಆ ಹಿನ್ನೆಲೆಯಲ್ಲಿ ಆ ಲಿಂಕು ಕೂಡ ಗೊತ್ತಾಗುತ್ತೆ ಛೋಟಾ ರಾಜನ್ ಜೊತೆ ಈತನಿಗೆ ಏನು ಸಂಬಂಧ ಅಂತ. ಆ ಕಾರಣಕ್ಕಾಗಿ, ಈ ಆಕ್ಸಿಡೆಂಟ್ ಕಾರಣಕ್ಕಾಗಿ ಈಗ ತಾತ ಎಷ್ಟೋ ವರ್ಷದ ಹಿಂದಿನ ಒಂದು ಕೇಸ್ಗೆ ಸಿಗಾಕ್ಕೊಳ್ತಾನೆ. ಏನು, ಛೋಟಾ ರಾಜನ್ ಮತ್ತು ಅಂಡರ್ ವರ್ಲ್ಡ್ಗೆ ಸುಪಾರಿ ಕೊಟ್ಟಿದ್ದಂತೆ ಒಂದು ಕಾರ್ಪೊರೇಟರನ್ನು ಕೊಲ್ಲೋದಕ್ಕೆ. ಇದು ಹಿಂದೆ ಮಾಡಿದ್ದಂತಹದ್ದು, ಅದು ಆಗಲೇ ಮುಚ್ಚೋಗಿತ್ತು. ಆದರೆ ಮೊಮ್ಮಗನನ್ನು ಕಾಪಾಡುವಂತಹ ಧಾವಂತದಲ್ಲಿ ಛೋಟಾ ರಾಜನ್ ಅಂತ
ಅಂಡರ್ವರ್ಲ್ಡ್ ಡಾನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿ ಆ ಕೇಸು ಈಗ ಮತ್ತೆ ಓಪನ್ ಆಗಿ ತಾತ ಸಿಗಾಕೊಂಡಿದೆ. ತಾತನ ಹಲ್ಕ ಕೆಲಸ ಈ ಲೆವೆಲ್ದು. ಇನ್ನು ಅಪ್ಪ NCPಯ ಒಬ್ಬ MLAಗೆ ಫೋನ್ ಮಾಡಿ ಅಲ್ಲಿ ಹೋಗಿ ಸ್ವಲ್ಪ ಪೊಲೀಸ್ ಸ್ಟೇಷನಲ್ಲಿ ನೋಡ್ಕೊ ಅಂತ ಹೇಳ್ತಾನೆ. NCP MLA ಬಂದು ಪೊಲೀಸರಿಗೆ ಆವಾಜ್ ಹಾಕಿ ಕೂಡ ಹೋಗ್ತಾನೆ. ರಾತ್ರಿ 3-4 ಗಂಟೆಗೆ ಬಂದು ಬೆಳಗಿನ ಜಾವ ಎಲ್ಲವನ್ನು ಮಾಡಿ ಮುಗಿಸಿ ಹೋಗ್ತಾನೆ. ಆದರೆ ಯಾವಾಗ ಈ ಕೇಸು ದೊಡ್ಡ ಮಟ್ಟದಲ್ಲಿ ಬರುತ್ತೋ ಆವಾಗ ಆ MLA ಹೇಳುವಂತಹದ್ದು ಏನು ಅಂತಂದರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಆ ಹುಡುಗನ ಕಾಪಾಡಿ ಅಂತ ಹೇಳಲಿಕ್ಕಲ್ಲ, ನನ್ನ ಕ್ಷೇತ್ರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, 2 ಜೀವಗಳು ಬಲಿಯಾಗಿದೆ, ಅದರ ಬಗ್ಗೆ ವಿವರಣೆ ತಗೊಳ್ಳೋದು ಹೋಗಿದ್ದೆ, ಏನು ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳೋಕ್ಕೆ ಹೋಗಿದ್ದೆ ಅಂತ NCPಯ MLA ಈಗ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸರು ಕೂಡ MLA ಬಂದಿದ್ದು ಆ ಹುಡುಗನನ್ನು ರಕ್ಷಣೆ ಮಾಡೋದಕ್ಕಲ್ಲ, ಕೇವಲ ಕ್ರಮ ಕೈಗೊಳ್ಳಿ ಮತ್ತು ಏನಾಯಿತು ಅಂತ ವಿವರಣೆ ಪಡ್ಕೊಳ್ಳೋದಕ್ಕೆ ಮಾತ್ರ ಬಂದಿದ್ದರು ಅಂತ ಪೊಲೀಸರು ಕೂಡ ಹೇಳ್ತಿದ್ದಾರೆ. ಇದು NCP ಕತೆ. ಇನ್ನು ಪೊಲೀಸರ ಕತೆಗೆ ಬಂದರೆ ಅಬ್ಬಬ್ಬಾ ಸೂಪರ್. ಪುಣೆ ಪೊಲೀಸರು ಈತನನ್ನು ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಅಲ್ಲಿದ್ದಂತಹ ಜನ 1-2 ಏಟು ಹೊಡೆದು ಪೊಲೀಸರಿಗೆ ಒಪ್ಪಿಸಿರ್ತಾರೆ. ಯಾರು ವೇದಾಂತ್ ಅಗ್ರವಾಲ್ 17 ವರ್ಷದ 8 ತಿಂಗಳ ಬಾಲಕ ಇದ್ದಾನಲ್ಲ, ಅಮಾಯಕ ಪಾಪ. 2 ಜನರನ್ನ ಕಂಠಪೂರ್ತಿ ಕುಡಿದು 200 ಕಿಲೋಮೀಟರ್ ಪ್ರತಿ ಗಂಟೆಗೆ ಕಾರು ಓಡಿಸಿ, ಅದು ಕೂಡ ಅರೆಬರೆ ರಿಜಿಸ್ಟ್ರೇಷನ್ ಕೂಡ ಆಗದೇ ಇರೋಂತಹ, ಕೇವಲ ಖರೀದಿಯಾಗಿ ರಿಜಿಸ್ಟ್ರೇಷನ್ ಕೂಡ ಆಗದೇ ಅದನ್ನು ಬೆಂಗಳೂರಲ್ಲಿ ಖರೀದಿ ಮಾಡಿ ಪುಣೆವರೆಗೂ ಓಡಿಸ್ಕೊಂಡು ಹೋಗಿದ್ದಾನೆ ಪುಣ್ಯಾತ್ಮ. ಅಲ್ಲಿವರೆಗೂ ಸುಮಾರು 1600 ಕಿಲೋಮೀಟರ್ ಓಡಿಸಿದ್ದಾನೆ. ಯಾವ ಪೊಲೀಸರು ಎಷ್ಟು ಸಲ ಹಿಡಿದ್ರೋ, ಯಾಕಂದರೆ ನಂಬರ್ ಪ್ಲೇಟ್ ಇಲ್ವಲ್ಲ, ಅದಕ್ಕೆ ರಿಜಿಸ್ಟ್ರೇಷನ್ ಆಗಿರಲಿಲ್ವಲ್ಲ, ಆದರೆ ಪೊಲೀಸರಿಗೆಲ್ಲ ದುಡ್ಡು ತಿನ್ನಿಸಿರ್ತಾನೆ. ಈ ಪ್ರಕರಣವನ್ನು ನೋಡಿದ್ರೆ ಅವನು ಅದನ್ನೇ ಮಾಡ್ಕೊಂಡು ಬಂದಿರ್ತಾನೆ. ಈ ಹಾಲ್ಕಟ್ ಪೊಲೀಸುಗಳು ದಾರಿ ಉದ್ದಕ್ಕೂ ದುಡ್ಡು ತಿಂದು ಅವನನ್ನು ಬಿಟ್ಟಿದ್ದಾರೆ. ಅವನು ಹೋಗಿ 2 ಜೀವಗಳನ್ನು ಕುಡಿದು ಮತ್ತಲ್ಲಿ ತೆಗೆದುಬಿಟ್ಟಿದ್ದಾನೆ. ಸೊ 2 ಏಟು ಹೊಡೆದು ಅವನಿಗೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಸ್ಟೇಷನಲ್ಲಿ ಕೂರಿಸಿದ ತಕ್ಷಣ ಅವನ ಅಪ್ಪ ತಾತ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಪೊಲೀಸರಿಗೆ ಎಲ್ಲ ಏನೇನು ಮಾಡಬೇಕು ವ್ಯವಸ್ಥೆಗಳು ನಿಮಗೆ ಮಾಡ್ತೀವಿ ಅಂತ ಹೇಳಿರ್ತಾರೆ, ಕಂತೆ ವ್ಯವಸ್ಥೆ. ಹಾಗಾಗಿ ಅವನಿಗೆ ಒಂದಷ್ಟು ಪಿಜ್ಜಾ ಬರ್ಗರ್ ತಂದು ತಿನ್ನಿಸಿ ಆ ನಶೆಯನ್ನು ರಕ್ತದಿಂದ ಹೋಗೋವರೆಗೂ ತಡ ಮಾಡಿ ನಿಧಾನಕ್ಕೆ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆದಷ್ಟು ಅದು ಮದ್ಯಪಾನದ ಪ್ರಮಾಣ ಇಲ್ಲದಂಗೆ ಅಥವಾ ಕಡಿಮೆ ಇರೋದ ಹಾಗೆ ಆ ಸಮಯಾವಕಾಶ ಮತ್ತು ಅವನಿಗೆ ಪಿಜ್ಜಾ ಬರ್ಗರ್ಗಳು ತಿನ್ನಿಸಿ ಮಾಡೋ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಇದು ಪೊಲೀಸರ ಹಲ್ಕಟ್ ಕೆಲಸ. ಇನ್ನು ಹಾಸ್ಪಿಟ್ಲಿಗೆ ಹೋದ್ರಲ್ಲ ಇವರು, ಒಂದು ಹಾಸ್ಪಿಟ್ಲು ಸಸೂನ್ ಹಾಸ್ಪಿಟ್ಲ್ ಅಂತ, ಆ ಹಾಸ್ಪಿಟ್ಲಲ್ಲಿ ದೇವರು ಅಂತಾರೆ ಡಾಕ್ಟರ್ಗಳನ್ನ. ಇಲ್ಲೊಂದಿಬ್ಬರು ಡಾಕ್ಟರ್ಗಳು ಮಾಡಿದ್ದಾರೆ ಹಲ್ಕಟ್ ಕೆಲಸ. ಎಂಥ ದೇವರುಗಳು ಇವರು ಅಂತ ನೋಡೋದಾದರೆ, ಡಾಕ್ಟರ್ ಅಜಯ್ ತಾವಡೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಆಸ್ಪತ್ರೆಯ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೆಡ್, ಮತ್ತು ಇನ್ನೊಬ್ಬ ಡಾಕ್ಟರ್ ಹರಿ ಹರ್ನೋರ್ ಅಂತ, ಇವರಿಬ್ಬರು ಇರ್ತಾರೆ. ಪೊಲೀಸರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಆ ಹಾಸ್ಪಿಟಲ್ ಜೊತೆ ಈ ವೇದಾಂತ್ ಅನ್ನುವಂತಹ ಹುಡುಗನ ತಾತ ಅಪ್ಪ ಸೆಟ್ಟಿಂಗ್ ಮಾಡಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ರಕ್ತ ಪರೀಕ್ಷೆಯಲ್ಲಿ ಮದ್ಯಪಾನದ ಅಂಶ ಬರಬಾರ್ದು, 3 ಲಕ್ಷ ರೂಪಾಯಿ ಕೊಡ್ತೀವಿ, ಏನು ಮಾಡ್ತೀರಾ ಮಾಡಿ. ಸೊ ಏನು ಮಾಡ್ತಾರೆ ಈ ಡಾಕ್ಟ್ರುಗಳು, ರಕ್ತ ತಗೊಳ್ತಾರೆ. ತೆಗೆದು ಆ ರಕ್ತದ ಟ್ಯೂಬನ್ನು, ಪೊಲೀಸ್ ಎದುರುಗಡೆ ತೆಗೆದುಕೊಂಡಂತಹ ರಕ್ತದ ಟ್ಯೂಬನ್ನ ಡಸ್ಟ್ಬಿನ್ಗೆ ಹಾಕ್ತಾರೆ. ಡಸ್ಟ್ಬಿನ್ಗೆ ಎಸ್ದುಬಿಟ್ಟು ನಾರ್ಮಲ್ ಆಗಿ ಬೇರೆ ಯಾವುದೋ ಪೇಷಂಟ್ ಇದ್ನಲ್ಲ, ಆ ಯಾವುದೋ ಒಂದು ಅನಾಮಧೇಯ ಪೇಷಂಟದ ರಕ್ತ ತೆಗೆದುಕೊಂಡು ಬಂದು ಅದರ ಮೇಲೆ ವೇದಾಂತ್ ಅಗರ್ವಾಲ್ ಅಂತ ಸ್ಟಿಕ್ಕರ್ ಹಾಕಿದ್ರು. ಸ್ಟಿಕ್ಕರ್ ಹಾಕಿ ಅದನ್ನು ಇದು ಕೊಟ್ಟರು ಲ್ಯಾಬ್ಗೆ. ಅದರಲ್ಲಿ ಆಲ್ಕೋಹಾಲ್ ಇಲ್ಲ, 0. ತಾತ ಅಪ್ಪ ಸೇರಿ ಮೊಮ್ಮಗನನ್ನು ಅಥವಾ ಮಗನನ್ನು ಬಚಾವ್ ಮಾಡೇ ಬಿಟ್ರು ಅನ್ನೋ ರೀತಿಯಲ್ಲಿ 3 ಲಕ್ಷ ರೂಪಾಯಿಗೆ ಅಷ್ಟೇ, ಜಿಜಿಬಿ 3 ಲಕ್ಷ ರೂಪಾಯಿಗೆ ಇವರು ಈ ಹಲ್ಕ ಕೆಲಸ ಮಾಡಿದ್ದಾರೆ ಡಾಕ್ಟ್ರುಗಳು. ಯಾಕಂದರೆ ಈ ಕಾಲದಲ್ಲಿ ಡಾಕ್ಟ್ರುಗಳ ಸಂಬಳನೇ ತಿಂಗಳಿಗೆ 4-5 ಲಕ್ಷ ಇರುತ್ತೆ. ಅದು HOD ಅಂತೆ. HOD ಅಂದರೆ 5-6 ಲಕ್ಷ ರೂಪಾಯಿವರೆಗೂ ಸಂಬಳ ಇರುತ್ತೆ. ಅದು ಯಾಕೆ 3 ಲಕ್ಷ ರೂಪಾಯಿಗೆ, ಅದು ಇಬ್ಬರು ಡಾಕ್ಟ್ರುಗಳು 3 ಲಕ್ಷ ರೂಪಾಯಿಗೆ ಮಣ್ಣು ತಿನ್ನೋ ಕೆಲಸ ಮಾಡಬೇಕಾಗಿತ್ತು, ಗೊತ್ತಿಲ್ಲ, ಮಾಡಿದ್ದಾರೆ. ಆಸೆ, ದುಡ್ಡು, ಕಾಸು. ಸೊ ಅಲ್ಲಿಗೆ ತಪ್ಪಿಸ್ಕೊಂಡ್ವಿ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಪೊಲೀಸರು ಯಾವಾಗ ಇದು ದೊಡ್ಡ ಕೇಸ್ ಆಯಿತೋ, ಪೊಲೀಸರು ಸಹ ಬೇರೆ ಕಡೆ ಇನ್ನೊಂದು ಕಡೆ ಅದನ್ನು ಟೆಸ್ಟ್ ಕೊಟ್ಟಿದ್ರಂತೆ, DNA ಟೆಸ್ಟು, ಅದು ಇದಾಗಲಿ, ಅದು ಬೇರೆ ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ. ಪೊಲೀಸರಿಗೆ ಅಲ್ಲಿಂದ ಬಂದ ರಿಪೋರ್ಟ್ಗೂ ಇಲ್ಲಿಂದ ಬಂದ ರಿಪೋರ್ಟ್ಗೂ ವ್ಯತ್ಯಾಸ ಕಂಡು ಬಂತು. ಪೊಲೀಸರು DNA ಟೆಸ್ಟ್ ಮಾಡಿದ್ರು.
ಯಾವುದು ಸಸೂನ್ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ದುಡ್ಡು ತಿಂದು ರಕ್ತ ಬದಲಾಯಿಸಿದ್ರಲ್ಲ, ಆ ರಕ್ತವನ್ನು ಪ್ಲಸ್ ಒರಿಜಿನಲ್ ಆಗಿ ಪೊಲೀಸರು ಇನ್ನೊಂದು ಕಡೆ ತೆಗೆಸಿದ್ರಲ್ಲ, ಆ ರಕ್ತವನ್ನು ಕೂಡ ಮ್ಯಾಚ್ ಮಾಡಿದ್ರು. DNA ಮ್ಯಾಚ್ ಮಾಡಿದ್ರೆ ಅದು ಯಾರ್ದೋ ಬೇರೆ ರಕ್ತ, ಇದು ಯಾರ್ದೋ ಬೇರೆ ರಕ್ತ. ಡಾಕ್ಟ್ರುಗಳಿಬ್ಬರು ಸಿಗಾಕೊಂಡ್ರು, ಇಬ್ಬರು ಕೂಡ ಅರೆಸ್ಟ್ ಆಗಿ ಈಗ ಜೈಲಲ್ಲಿದ್ದಾರೆ. ಅವ್ರ ಮೇಲೆಯೂ ಕೂಡ ಈ ರೀತಿಯಾದಂತಹ ದೊಡ್ಡ ಪ್ರಕರಣದಲ್ಲಿ ಸಪೋರ್ಟ್ ಮಾಡಿದಂತಹ 2 ಜೀವ ತೆಗೆದಂಥವ್ರನ್ನ ಉಳಿಸೋದಕ್ಕೆ ಅಥವಾ ಬಚಾವ್ ಮಾಡೋದಕ್ಕೆ ಮಾಡಿದಂತಹ ಸಂಚಿನ ಆಧಾರದ ಮೇಲೆ ಅವರನ್ನು ಕೂಡ ಜೈಲಿಗೆ ಹಾಕಿದ್ದಾರೆ. ಸೊ ಇಷ್ಟು ಒಂದು ಆಕ್ಸಿಡೆಂಟ್ ಕೇಸಲ್ಲಿ ನಡೀತು. ಅಂದರೆ ದುಡ್ಡಿನ ದುರಹಂಕಾರ ಹೇಗಿರುತ್ತೆ ಅಂದರೆ, ಒಬ್ಬರು ಜೀವ ಹೋದ್ರೇನು ನನ್ನ ಮಗನಿಗೆ ಮೊಮ್ಮಗನಿಗೆ ಏನೂ ಆಗಬಾರ್ದು, ಅವನು ಮತ್ತೆ ಬೇಕಾದ್ರೆ ನಾಳೆ ಬೆಳಗ್ಗೆ ಬಂದು ಇನ್ನೊಂದು ಕಡೆ ಎಣ್ಣೆ ಹೊಡೆದು ಇನ್ನೊಂದು ಕಾರನ್ನು ಎತ್ಕೊಂಡು ಹೋಗಿ ಯಾರನ್ನಾದ್ರೂ ಗುದ್ದಿ ಸಾಯಿಸ್ಬಿಡ್ಲಿ, ಹೋದರೆ ಹೋಯ್ತು, ಯಾರು ಜೀವ ಹೋದ್ರೇನು, ನನ್ನ ಹತ್ರ ದುಡ್ಡಿದೆ, ಪರ್ಚೇಸ್ ಮಾಡೋ ಪವರ್ ಇದೆ, ಪೊಲೀಸರನ್ನು ರಾಜಕಾರಣಿಗಳು ಡಾಕ್ಟ್ರುಗಳು ಎಲ್ಲರನ್ನೂ ಪರ್ಚೇಸ್ ಮಾಡ್ಕೊಳ್ತೀನಿ ಅನ್ನುವಂತಹ ದುರಹಂಕಾರ. ಮತ್ತು ಮಾರಾಟಕ್ಕೆ ಸಿದ್ಧವಾಗಿರೋ ಪೊಲೀಸರು ಡಾಕ್ಟ್ರುಗಳು ವ್ಯವಸ್ಥೆ ಇರಬೇಕಾದ್ರೆ ಅವರನ್ನು ಶ್ರೀಮಂತರನ್ನು ಮಾತ್ರ ದೂಷಣೆ ಮಾಡಿ ಕೂಡ ಏನು ಲಾಭ ಇಲ್ವಲ್ಲ. ತಿನ್ನೋದಕ್ಕೆ ಇವರು ರೆಡಿ ಇದ್ದಾರಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಇಷ್ಟು ಹೊಲಸು ಎದ್ದೋಗಿ ಗಬ್ಬು ನಾರ್ತಾ ಇದೆ ಇಡೀ ಪ್ರಕರಣ. ಈಗ ಮುಂದಕ್ಕೆ ಏನೇನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ವೇದಾಂತ್ ಅಗರ್ವಾಲ್ಗೆ ನಾನು ಹೇಳಿದ್ನಲ್ಲ, ಬಾಲಕ ಅಂತ ಹೇಳಿ ಆ ಬಾಲ ಒಂದು ಅಪರಾಧಗಳ ಮಂಡಳಿ ಏನಿದೆ ಅದರ ಮುಂದೆ ಹಾಜರುಪಡಿಸಿದಾಗ ಕೇವಲ 15 ಗಂಟೆಗಳಲ್ಲಿ ಅವನಿಗೆ ಬೇಲ್ ಸಿಕ್ಬಿಟ್ಟಿತ್ತು. ಬೇಲ್ ಕಂಡೀಷನ್ ಏನು ಗೊತ್ತಾ, 300 ಪದಗಳ ಎಸ್ಸೆ ಬರೀಬೇಕು ಆಕ್ಸಿಡೆಂಟ್ಗೂ ಅಥವಾ ಟ್ರಾಫಿಕ್ ಮೇಲೆ, ಮತ್ತು ಟ್ರಾಫಿಕ್ ಪೊಲೀಸ್ ಜೊತೆ ಸ್ವಲ್ಪ 15 ದಿನ ಸೇವೆ ಸಲ್ಲಿಸಬೇಕು, ಮತ್ತು ಈ ಕುಡಿತದ ಚಟ ಇದೆಯಲ್ಲ ಪಾಪ ಮಗು, ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಕೌನ್ಸಿಲಿಂಗ್ ತೊಗೋಬೇಕು ಅನ್ನುವಂತಹ ಕಂಡೀಷನ್ಸ್ ಹಾಕಿ ಅವರು ಬರೀ 15 ಗಂಟೆಯಲ್ಲಿ ಬೇಲ್ ಕೊಟ್ಟಿದ್ದಾರೆ. ಈಗ ಅವರು ಕೂಡ ಇಕ್ಕಟ್ಟಲ್ಲಿ ಸಿಗಾಕೊಳ್ತಾರೆ. ಯಾಕೆಂದರೆ ಯಾಕೆ ಇಷ್ಟು ತರಾತುರಿ ಇಲ್ಲ, ಅದು ಕೂಡ ಭಾನುವಾರ ಬೇಲ್ ಕೊಟ್ಟಿದ್ದಾರೆ ರೀ. ಭಾನುವಾರ ಪಾಪ ಏನೂ ಮಾಡದೆ ನ್ಯಾಯದ ಪರವಾಗಿ ಅಥವಾ ಸರ್ಕಾರ ಮಾಡುವಂತಹ ಹಲ್ಕ ಕೆಲಸವನ್ನು ಪ್ರಸಾರ ಮಾಡಿ ಅಥವಾ ಸುದ್ದಿ ಮಾಡಿದ ಕಾರಣಕ್ಕೋ, ಪ್ರಕಟಣೆ ಮಾಡಿದ ಕಾರಣಕ್ಕೋ, ಹೋರಾಟ ಮಾಡಿದ ಕಾರಣಕ್ಕೋ ಜೈಲಲ್ಲಿ ಕೊಳಿತ ಬಿದ್ದಿರ್ತಾರೆ. ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಬೇಲ್ ಸಿಗೋದಿಲ್ಲ. 15 ಗಂಟೆಗಳ ಒಳಗೆ, ಅದು ಕೂಡ ಭಾನುವಾರ ಬೇಲ್ ಸಿಕ್ಕಿದೆ ಅಂದರೆ ಏನು ನಡೀತು, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಇದನ್ನು ಸಂಪೂರ್ಣ ಇಡೀ ದೇಶ ಎದುರು ನೋಡ್ತಾ ಇರೋದ್ರಿಂದ ಎಲ್ಲರೂ ಒಂದಷ್ಟು ಹೋಪ್ಸ್ ಇಟ್ಕೋಬೋದೇನೋ, ಈ ಪ್ರಕರಣದಲ್ಲಿ ಏನೋ ಒಂದು ನ್ಯಾಯಯುತವಾದಂತಹ ಒಂದು ತೀರ್ಪುಗಳು ಬರ್ತವೆ, ನ್ಯಾಯಯುತವಾದ ತನಿಖೆಗಳು ನಡೀತವೆ, ಶಿಕ್ಷೆ ನ್ಯಾಯಯುತವಾಗಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಬರೀ 4 ತಿಂಗಳ ವಯಸ್ಸಿನ ಅಂತರದಲ್ಲಿ 17 ವರ್ಷ 8 ತಿಂಗಳು, 18 ವರ್ಷಕ್ಕೆ 4 ತಿಂಗಳು ಬಾಕಿ, ಈ 4 ವರ್ಷದ ಮುಂದಿಟ್ಕೊಂಡು ಅವನನ್ನು ಬಾಲಾಪರಾಧಿ ಅಂತ ಸುಮ್ಮನೆ ರಿಮ್ಯಾಂಡ್ ಹೋಮಲ್ಲಿ 4-5 ತಿಂಗಳು ಇಟ್ಕೊಂಡು 18 ವರ್ಷ ಆಗಿದ ತಕ್ಷಣ ರಿಲೀಸ್ ಮಾಡ್ತಾರೆ. ಆ ಥರ ಅವಕಾಶ ಕೊಡದೆ ಕೋರ್ಟುಗಳನ್ನು ಆತನನ್ನು ಅಡಲ್ಟಾಗಿ ವಯಸ್ಕನಾಗಿ ಪರಿಗಣಿಸಬೇಕು. ಯಾಕಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಆ ರೀತಿಯಾಗಿ ಪರಿಗಣಿಸುವಂತಹ ಒಂದು ಆಪ್ಷನ್ ಲೀಗಲಿ ಇದೆ, ಜಡ್ಜ್ಗಳ ಕೈಯಲ್ಲಿ ಅದಿರುತ್ತೆ. ಅವನ್ನ ಅಡಲ್ಟಾಗಿ ಪರಿಗಣಿಸ್ಬೇಕು. ಯಾಕಂದರೆ 2 ಕಡೆ 40,000 ರೂಪಾಯಿಗೆ ಫ್ರೆಂಡ್ಸ್ ಜೊತೆ ಕುಡಿತಾನೆ ಅಂದರೆ ಅವನೇನು ಮಗು ಅಲ್ಲ, ಅಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು 2 ಜೀವಗಳನ್ನು ಕೊಂದ ಮೇಲೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾರೆ, ಇಷ್ಟೆಲ್ಲ ಸಂಚು ಹೂಡ್ತಾರೆ, ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾರೆ ಅಂದರೆ ಆ ಇಡೀ ಕುಟುಂಬ ಏನು ಸಾಚಾ ಕುಟುಂಬ ಅಲ್ಲ. ಅವರಿಗೆ ಸರಿಯಾದ ಶಿಕ್ಷಣ ಆಗಬೇಕು, ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮನ ಮುಗಿಸ್ಬೋದು ಅನ್ಸುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.